ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಅಜಿನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ರಕ್ತ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೆಪ್ಟೆಂಬರ್ 7ರಂದು ಆಕಾಶದಲ್ಲಿ ಖಗೋಳ ವಿಸ್ಮಯ ಸಂಭವಿಸುತ್ತೆ. ಇದು ನೆರಳಿನ ಆಟ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದು ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ಆಗಲಿದೆ. ಹಿಂದೂ ಧರ್ಮದಲ್ಲಿ ಹಾಗೆಯೇ ವೈಜ್ಞಾನಿಕವಾಗಿ ಚಂದ್ರಗ್ರಹಣವನ್ನ ಬಹಳ ಮುಖ್ಯ ಅಂತ ಪರಿಗಣಿಸ್ತಾರೆ. 2018ರ ಚಂದ್ರಗ್ರಹಣದ ನಂತರ ದೇಶದ ಎಲ್ಲಾ ಭಾಗಗಳಲ್ಲಿಯೂ ಪೂರ್ಣ ಚಂದ್ರಗ್ರಹಣ ಕಾಣಸಿಗ್ತಾ ಇರೋದು ಇದುವೇ ಮೊದಲು. ಮುಂದಿನ ಚಂದ್ರಗ್ರಹಣಕ್ಕಾಗಿ ನೀವು 2028ರ ಡಿಸೆಂಬರ್ 31ರವರೆಗೂ ಕೂಡ ಕಾಯಬೇಕಾಗತ್ತೆ. ಈಗಾಗಲೇ ಹೇಳಿದಾಗೆ ಇದೊಂದು ಖಗೋಳ ವಿಸ್ಮಯ, ಹಾಗೆಯೇ ಇದು ಧಾರ್ಮಿಕ ಮಹತ್ವವನ್ನೂ ಹೊಂದಿದೆ. ಭಾದ್ರಪದ ಪೂರ್ಣಿಮೆಯ ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರಿಸೋದ್ರಿಂದ ಇದನ್ನ ರಕ್ತಚಂದ್ರ ಅಂತ ಕರೀತಾರೆ. ಈ ಚಂದ್ರಗ್ರಹಣ ಭಾರತದಲ್ಲಿ ಸಂಪೂರ್ಣವಾಗಿ ಗೋಚರಿಸುತ್ತೆ. ಸೆಪ್ಟೆಂಬರ್ 7ರ ರಾತ್ರಿ ಸಂಪೂರ್ಣವಾಗಿ ಚಂದ್ರಗ್ರಹಣ ಸಂಭವಿಸಲಿದ್ದು ಸೆಪ್ಟೆಂಬರ್ 8ರ ಮಧ್ಯರಾತ್ರಿಯಲ್ಲಿ ಕೊನೆಯಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸೆಪ್ಟೆಂಬರ್ 8ರಂದು ಬೆಳಗ್ಗೆ 1:26ರವರೆಗೆ ಇರುತ್ತೆ. ಹಾಗಾದ್ರೆ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತೆ? ಸ್ಪರ್ಶಕಾಲ, ಮಧ್ಯಕಾಲ, ಮೋಕ್ಷಕಾಲ ಯಾವುದು ಅಂತ ನೋಡೋದಾದ್ರೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ಚಂದ್ರಗ್ರಹಣ ರಾತ್ರಿ 11ರಿಂದ 12:20ರವರೆಗೆ ಉತ್ತುಂಗದಲ್ಲಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಚಂದ್ರಗ್ರಹಣದ ಸೂತಕಾವಧಿ ಹಾಗಾದ್ರೆ ಯಾವಾಗ ಪ್ರಾರಂಭ ಅಂತ ನೀವು ಕೇಳಿದ್ರೆ ಸೆಪ್ಟೆಂಬರ್ 7ರ ಮಧ್ಯಾಹ್ನ 12:57ಕ್ಕೆ ಆರಂಭ ಆಗುತ್ತೆ. ಗ್ರಹಣ ಮುಗಿದ ತಕ್ಷಣ ಸೂತಕ ಅವಧಿ ಕೂಡ ಕೊನೆಯಾಗುತ್ತೆ. ಇನ್ನು ಭಾರತದಲ್ಲಿ ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತೆ ಅಂತ ಕೇಳಿದ್ರೆ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ಗೋಚರಿಸುತ್ತೆ. ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಚಂದ್ರಗ್ರಹಣ ಗೋಚರಿಸುತ್ತೆ. ಭಾರತದಲ್ಲಿ ಈ ಗ್ರಹಣ ದೆಹಲಿ, ಮುಂಬೈ, ಕೋಲ್ಕತ್ತಾ, ಪುಣೆ, ಲಕ್ನೋ, ಹೈದರಾಬಾದ್, ಚಂಡೀಗಢದಲ್ಲೂ ಗೋಚರಿಸುತ್ತೆ. ಇದಲ್ಲದೆ ಆಸ್ಟ್ರೇಲಿಯಾ, ಉತ್ತರ ಮತ್ತು ದಕ್ಷಿಣ ಅಮೆರಿಕ, ನ್ಯೂಜಿಲೆಂಡ್, ಫಿಜಿ, ದ್ವೀಪ ಸಮೂಹ ಹಾಗೆಯೇ ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲೂ ಈ ಗ್ರಹಣ ಗೋಚರಿಸುತ್ತೆ. ಇನ್ನು ಈ ಸಮಯದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಹೀಗೆ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಫುಡ್ ತಿನ್ನಬಾರ್ದು ಅಥವಾ ಆಹಾರವನ್ನು ಬೇಯಿಸಬಾರ್ದು. ಈ ಸಮಯದಲ್ಲಿ ಸೂಜಿ, ಕತ್ತರಿ, ಚಾಕು ಹೀಗೆ ಯಾವುದೇ ಚೂಪಾದ ವಸ್ತುಗಳನ್ನು ಬಳಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಗ್ರಹಣದ ಸಮಯದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ, ಪೂಜೆಗಳನ್ನು ನಿಷೇಧಿಸಲಾಗಿದೆ. ಗ್ರಹಣದ ನಕಾರಾತ್ಮಕ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಅನೇಕ ಜ್ಯೋತಿಷಿಗಳು ಚಂದ್ರನ ಬೀಜ ಮಂತ್ರವನ್ನ ಪಠಿಸಿ ಅಂತ ಹೇಳ್ತಾರೆ, ಗಾಯತ್ರಿ ಮಂತ್ರ ಪಠಿಸಿ ಅಂತ ಹೇಳ್ತಾರೆ, ದಾನ ಮಾಡಿ ಅಂತ ಹೇಳ್ತಾರೆ, ಅನೇಕ ವಿಧಿವಿಧಾನಗಳಿದೆ ಅದನ್ನ ಪಾಲಿಸಿ ಅಂತ ಹೇಳ್ತಾರೆ. ಆಹಾರ ಸೇವನೆ ಆಗಿರುವುದು, ಪ್ರಯಾಣ ಕೂಡ ನಿಷಿದ್ಧ ಅಂತ ಹೇಳ್ತಾರೆ. ಇನ್ನು ಮನೆಯ ಬಳಿ ಮೊಸರು ಅಥವಾ ದರ್ಬೆಯನ್ನ ಇಟ್ಟು ಅದನ್ನ ಹೊದಿಕೆಯಿಂದ ಮುಚ್ಚಿಡಿ ಅನ್ನೋ ಅಂತಹ ಒಂದು ವಿಚಾರವನ್ನ ಹೇಳ್ತಾರೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಿಗುತ್ತೆ. ಇದಂದ್ರೆ ಒಂದು ರೀತಿಯ ಮನಸ್ಸಿಗೆ ಅಲ್ಲೋಲ ಕಲ್ಲೋಲವನ್ನ ಉಂಟು ಮಾಡುತ್ತೆ ಅಂತಾನು ಕೂಡ ಹೇಳಲಾಗುತ್ತೆ. ಸೊ ಗ್ರಹಣ ಪ್ರಕೃತಿಯಲ್ಲಿ ಬದಲಾವಣೆ ತರುವಂತಹ ವಿಶೇಷ ಘಟನೆಯಾಗಿರೋದ್ರಿಂದ ಇಲ್ಲಿ ಆಧ್ಯಾತ್ಮಿಕ ಚಿಂತಕರು ಹೇಳುವ ಪ್ರಕಾರ ಪುಟ್ಟ ಮಕ್ಕಳು, ಗರ್ಭಿಣಿಯರು, ವೃದ್ಧರು, ಅನಾರೋಗ್ಯದಿಂದ ಬಳಲ್ತಾ ಇರುವವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾರೆ. ಇನ್ನು ನಿಮ್ಗೆ ಗೊತ್ತಿದೆ, ದೇವಾಲಯಗಳೆಲ್ಲವೂ ಆಲ್ಮೋಸ್ಟ್ ಈ ಸಮಯದಲ್ಲಿ ಬಾಗಿಲು ಮುಚ್ಚುತ್ತವೆ. ಯಾರಿಗೂ ಕೂಡ ಪೂಜೆ ಮಾಡೋದಕ್ಕೆ, ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹಾಗಂತ ಹೇಳಿ ನೀವು ಮನೆಯಲ್ಲಿ ಪೂಜೆ ಮಾಡಬಾರ್ದಾ? ಪೂಜೆಯನ್ನು ಮನೆಯಲ್ಲಿ ಮಾಡಬಹುದು ಅಂತ ಹೇಳಿದ್ರೆ ಮಂತ್ರಗಳನ್ನು ನೀವು ಪಠನೆ ಮಾಡಬಹುದು, ಆ ನಂತರ ಸ್ನಾನ ಮಾಡಬೇಕು ಅಂತ ಹೇಳಿ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಕೂಡ ಹೇಳೋದನ್ನು ನಾವು ಗಮನಿಸಬಹುದು. ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಖಗೋಳ ತಜ್ಞರು ಹೇಳೋದೇ ಬೇರೆ. ಈಗಾಗಲೇ ಖಗೋಳ ತಜ್ಞರ ಪ್ರಕಾರ ಇದು ಅತ್ಯಂತ ಮಹತ್ವದ ದಿನ ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ಇದು ಯಾವ ಸಮಯಕ್ಕೆ ಆರಂಭ ಆಗುತ್ತೆ, ಯಾವಾಗ ನೋಡಬೇಕು, ಹೇಗೆ ನೋಡಬೇಕು ಅನ್ನೋದರ ವಿಚಾರವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಖಗೋಳ ತಜ್ಞರ ಪ್ರಕಾರ ಭಾನುವಾರ ರಾತ್ರಿ 8:50ಕ್ಕೆ ಆರಂಭ ಆಗಿ ಮಧ್ಯರಾತ್ರಿ 12:22ರವರೆಗೆ ನಡೆಯುವ ಈ ವಿದ್ಯಮಾನದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸ್ಕೊಳ್ತಾನೆ. ಅವರ ಪ್ರಕಾರ ಗ್ರಹಣವನ್ನ ಬರಿಗಣ್ಣಿನಿಂದ ನೋಡಬಹುದು ಮತ್ತು ಇದು ಸುಮಾರು 5:27 ಕಾಲ ಇರುತ್ತೆ. ರಾತ್ರಿ ಚಂದ್ರ ಪೂರ್ತಿಯಾಗಿ ಭೂಮಿಯ ನೆರಳಲ್ಲಿ ಬರೋ ಕಾರಣ ಖಗ್ರಾಸ ಚಂದ್ರಗ್ರಹಣ ಸಂಭವಿಸುತ್ತೆ. ಭೂಮಿ ಚಂದ್ರನ ಮೇಲೆ ನೇರವಾಗಿ ಬೀಳುವ ಸೂರ್ಯಕಿರಣಗಳನ್ನು ತಡೆಗಟ್ಟುತ್ತೆ. ಈ ಕಾರಣ ಭೂಮಿಯ ವಾತಾವರಣದಲ್ಲಿ ಚದುರುವ ಕೆಂಪು ಬಣ್ಣ ಚಂದ್ರನ ಮೈ ಮೇಲಿಂದ ಪ್ರತಿಬಿಂಬಿಸುತ್ತೆ. ಈ ಬೆಳಕಿನಿಂದಾಗಿ ಚಂದ್ರ ಕೆಂಬಣ್ಣದಲ್ಲಿ ಗೋಚರಿಸ್ತಾನೆ ಅಂತ ಹೇಳ್ತಾರೆ. ಅವರ ಪ್ರಕಾರ 8:50ಕ್ಕೆ ರಾತ್ರಿ ಗ್ರಹಣ ಆರಂಭ ಆಗುವಾಗ ಭೂಮಿಯ ಅರೆ ನೆರಳು ಚಂದ್ರನ ಮೇಲೆ ಬೀಳೋದಕ್ಕೆ ಆರಂಭ ಆಗುತ್ತೆ. ಇದು ಚಂದ್ರನ ಮೇಲೆ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಸುಮಾರು 9:57ರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಆಗ ಸ್ಪ್ರೆಡ್ ಆಗುತ್ತೆ. 11 ಗಂಟೆಗೆ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಲ್ಲಿ ಬಂದಿರ್ತಾನೆ. ಈ ಕ್ಷಣದಿಂದ ಮಧ್ಯರಾತ್ರಿ 12:22ರವರೆಗೆ ಆಲ್ಮೋಸ್ಟ್ 1:22 ಕಾಲ ಈ ಒಂದು ಖಗ್ರಾಸ ಚಂದ್ರಗ್ರಹಣವನ್ನು ನಿಮಗೆ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರ ರಕ್ತವರ್ಣದವನಾಗಿ ಗ್ರಹಣದ ಮಧ್ಯೆ ಕೆಲ ಕಾಲ 1:22 ಕಾಲ ಗೋಚರಿಸ್ತಾನೆ.
ಈ ಸಂಪೂರ್ಣ ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗತ್ತಪ್ಪ ಅಂದರೆ ನಾಳೆ ಭಾನುವಾರ ರಾತ್ರಿ 8:58 ಪ್ರಾರಂಭ ಆಗುತ್ತೆ. ಚಂದ್ರ ಸಂಪೂರ್ಣವಾಗಿ ಭೂಮಿಯ ದಟ್ಟವಾದ ನೆರಳು ಅಂಬ್ರಾ ಒಳಗಡೆ ಹೊರಟೋಗುತ್ತೆ. ಎಷ್ಟೊತ್ತಪ್ಪ ಇದು ಅಂದರೆ 1:22 ಕಾಲ. ಮೋಡಗಳಿಲ್ಲದಿದ್ದಲ್ಲಿ ದಯಮಾಡಿ ಮನೆಯಿಂದ ಹೊರಗಡೆ ಹೋಗಿ ನೋಡಿ ಇದನ್ನು. 11:41 ಗರಿಷ್ಠ ಗ್ರಹಣದ ಕಾಲದಲ್ಲಿ ಕೆಂಪು ಚಂದ್ರನನ್ನ ನೀವು ವೀಕ್ಷಣೆ ಮಾಡಬಹುದು. ಆ ನಂತರ ಸಮಯ ಹೋದಂಗೆ 1:26 ಚಂದ್ರ ಭೂಮಿಯ ನೆರಳಿನಿಂದ, ನಂತರ 2:25 ಭೂಮಿಯ ಅರೆ ನೆರಳಿನಿಂದ ಹೊರಬರ್ತಾನೆ. ಈ ಗ್ರಹಣದ ವಿವಿಧ ಹಂತಗಳು ಸುಮಾರು ಈಗಾಗಲೇ ಹೇಳಿದಾಗೆ 5:27 ನಡೆಯುತ್ತೆ. ಹಾಗಾಗಿ ಸೆಪ್ಟೆಂಬರ್ 7ರಂದು ರಾತ್ರಿ 9:57 ಚಂದ್ರ ಭೂಮಿಯ ಗಾಢ ನೆರಳಾದ ಅಂಬ್ರಾ ಒಳಗೆ ಪ್ರವೇಶಿಸಿ ಪಾರ್ಶ್ವ ಚಂದ್ರಗ್ರಹಣದ ಆರಂಭ ಆಗಿ ಹೆಚ್ಚಿನ ಭಾಗ ಚಂದ್ರಂದು ಭೂಮಿಯ ನೆರಳಿಂದ ಆವರಿಸಲ್ಪಡುತ್ತಾ 11:01 ಅದು ಸಂಪೂರ್ಣವಾಗಿ ಅಂಬ್ರಾದೊಳಗೆ ಸೇರುತ್ತೆ. ಚಂದ್ರಗ್ರಹಣ ಆಲ್ಮೋಸ್ಟ್ ಸಾಕಷ್ಟು ಗಂಟೆಗಳ ಕಾಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಚಂದ್ರ ನಿಧಾನವಾಗಿ ಅಂಬ್ರದಿಂದ ಹೊರಬರಲು ಆರಂಭಿಸಿದ ನಂತರ 1:26 ಪಾರ್ಶ್ವ ಹಂತವು ಮುಂದುವರಿಯುತ್ತೆ. ಆ ನಂತರ ಬೆಳಗಿನ ಜಾವ 2:25 ಅಂತ್ಯಗೊಳ್ಳುತ್ತೆ. ಸೊ ಚಂದ್ರ ಭೂಮಿ ನೆರಳಿಗೆ ಪ್ರವೇಶಿಸಿದಾಗ ಅದು ಆಕಾಶದಲ್ಲಿ ಕಾಣಿಸುತ್ತಾ ಹೋಗುತ್ತೆ ಅಂತ ನಾವು ಭಾವಿಸಬಹುದು. ಹಾಗಾದ್ರೆ ಅದು ಗಾಢ ಕೆಂಪು ಅಥವಾ ತಾಮ್ರ ಬಣ್ಣದಲ್ಲಿ ಗೋಚರಿಸೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಸೂರ್ಯನ ಬೆಳಕಿನ ಕೆಂಪು ಬಣ್ಣದ ಕಿರಣಗಳು ಭೂಮಿಯ ತೆಳುವಾದ ವಾತಾವರಣದ ಮೂಲಕ ಹಾದು ಹೋಗಿ ಚಂದ್ರನ ಮೇಲೆ ತಲುಪುತ್ತೆ. ನೀಲಿ ಬಣ್ಣದ ಕಿರಣಗಳು ಮಾತ್ರ ಭೂಮಿಯ ಹಗಲಿನ ಆಕಾಶದಲ್ಲಿ ಆಗುವಂತೆ ಚದರಿ ಬಿಡುತ್ತೆ. ಸೊ ಈಗಾಗಲೇ ಖಗೋಳ ತಜ್ಞರ ಪ್ರಕಾರ ಚಂದ್ರಗ್ರಹಣವನ್ನು ವೀಕ್ಷಿಸೋದಕ್ಕೆ ಯಾವುದೇ ವಿಶೇಷ ಸಾಧನಗಳ ಅಗತ್ಯ ಇಲ್ಲ. ಬರಿಗಣ್ಣಿಂದ ನೋಡೋದಕ್ಕೆ ಇದು ಸಂಪೂರ್ಣ ಸುರಕ್ಷಿತ ಅಂತ ಹೇಳಿದ್ರು ಕೂಡ ದೂರದರ್ಶಕ ಅಥವಾ ದುರ್ಬೀನನ್ನ ಬಳಸಿದ್ರೆ ವೀಕ್ಷಣೆಯ ಅನುಭವ ಇನ್ನಷ್ಟು ಸುಂದರವಾಗುತ್ತೆ. ಗ್ರಹಣ ಅನ್ನೋದು ನೆರಳಿನ ಆಟ ಆಗಿರೋದ್ರಿಂದ ಭಾರತದಲ್ಲೇ ಆರ್ಯಭಟನ ಕಾಲದಲ್ಲಿ ಇದನ್ನು ತಿಳಿಯಲಾಗಿರೋದ್ರಿಂದ ಮಾನವರಿಗೆ, ಪ್ರಾಣಿಗಳಿಗೆ, ಸಸ್ಯಗಳಿಗೆ ಆಹಾರಕ್ಕೆ ಯಾವುದೇ ಹಾನಿ ಉಂಟಾಗೋದಿಲ್ಲ. ಆದ್ರಿಂದ ಜನ ಹೊರಗೆ ಬಂದು ಗ್ರಹಣವನ್ನ ವೀಕ್ಷಿಸಿ ಆಹಾರವನ್ನು ನೀವು ಸೇವಿಸಬಹುದು, ಸಂಪೂರ್ಣ ಸುರಕ್ಷಿತ ಅಂತ ಖಗೋಳ ತಜ್ಞರು ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಧಾರ್ಮಿಕವಾಗಿ ಗಮನಿಸ್ತಾ ಹೋಗೋದಾದ್ರೆ ಗ್ರಹಣ ಅನ್ನೋದು ಗ್ರಹಣ ಬಿಟ್ಟಂಗೆ ಅಥವಾ ಗ್ರಹಣ ಹಿಡ್ದಂಗೆ ಅಂತ ಏನು ಹೇಳ್ತಾರೆ, ಆ ರೀತಿಯ ಮನೋಭಾವ ಕೂಡ ಇರೋದ್ರಿಂದ ಜನರು ಏನು ಮಾಡಬೇಕು, ನಿಮಗೆ ಏನು ಅನ್ಸುತ್ತೆ, ಯಾವ ರೀತಿ ಧಾರ್ಮಿಕ ಆಚರಣೆಗಳನ್ನ ಮಾಡಬೇಕು ಅಥವಾ ಧಾರ್ಮಿಕ ನಂಬಿಕೆಗಳ ಜೊತೆಗೆ ವೈಜ್ಞಾನಿಕವಾಗಿ ಆಚರಣೆ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟ ವಿಚಾರ. ಹೀಗಾಗಿ ಈ ಒಂದು ಚಂದ್ರಗ್ರಹಣದ ಸಂದರ್ಭದಲ್ಲಿ ಕೆಲವರು ಖಗೋಳ ವಿಸ್ಮಯ ಅಂತ ಹೇಳಿ ನೀವು ಚಂದ್ರನನ್ನು ನೋಡೋದಕ್ಕೂ ಕೂಡ ಅವಕಾಶ ಇದೆ, ಅಥವಾ ಇನ್ನು ಕೆಲವರು ಧಾರ್ಮಿಕ ನಂಬಿಕೆಯನ್ನು ಕೂಡ ಇಟ್ಕೊಳ್ಳೋದಕ್ಕೆ ಅದು ನಿಮಗೆ ಬಿಟ್ಟ ವಿಚಾರ ಅಂತ ಹೇಳ್ತಾ ಈ ಹೊತ್ತಿನ ಡಿಜಿಟಲ್ ಕಾಂಟೆಂಟ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.